Hello students, welcome to Druvika Academy. ಹೇಗಿದ್ರೆ ಎಲ್ಲರೂ ಕೂಡ ಐ ಹೋಪ್ ಎವ್ರಿಬಡಿ ಇಸ್ ಡೂಯಿಂಗ್ ಫೈನ್. ಸೊ PGCET 2025 ಯಾರು MBA PGCET ಮತ್ತು MCA PGCET ನ ಬರೀಬೇಕು ಅನ್ಕೊಂಡಿದ್ರ, ಟಾಪ್ MBA ಮತ್ತು MCA ಕಾಲೇಜಿಗೆ ನನ್ನ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಸೊ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಧ್ರುವಿಕಾ ಅಕಾಡೆಮಿ ವತಿಯಿಂದ ಈ ಒಂದು ಕರೆಂಟ್ ಅಫೇರ್ಸ್ ವಿಡಿಯೋ ಸೀರೀಸ್ ನಾವು ಮಾಡ್ತಾ ಇದ್ದೀವಿ. ಸೊ ಜನರಲ್ ಅವೇರ್ನೆಸ್, ನಿಮ್ಮ MBA ಆಗಿರಲಿ MCA ಆಗಿರಲಿ, ಜನರಲ್ ಅವೇರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್, ವೆರಿ ಡೈನಮಿಕ್ ಸಬ್ಜೆಕ್ಟ್. ಅದರೊಳಗಡೆ ಕರೆಂಟ್ ಅಫೇರ್ಸ್ ಮಿನಿಮಮ್ 3-4 ಕ್ವೆಶನ್ಸ್ ಬರ್ತಿರುತ್ತೆ. ಲೈಕ್ ಸಮ್ಟೈಮ್ಸ್ ಇದು 5-6 ಕ್ವೆಶನ್ಸ್ ಕೂಡ ಹೋಗುತ್ತೆ ಲಾಸ್ಟ್ ಇಯರ್ ನಾವು ಟ್ರೆಂಡ್ ನೋಡಿದಾಗ. ಸೊ ಅದಕ್ಕೋಸ್ಕರ ಕರೆಂಟ್ ಅಫೇರ್ಸ್ ನಿಮಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಪ್ರತಿದಿನ ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ವಿಡಿಯೋಸ್ನ ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಒಂದಿನ ಮಿಸ್ ಆಗಿತ್ತು ಬಿಕಾಸ್ ಆಫ್ ವೇರಿಯಸ್ ರೀಸನ್, ಬಟ್ ಅಗೇನ್ ಇಟ್ ಈಸ್ ಬ್ಯಾಕ್ 17th ಜನವರಿ. ಸೊ ಲಾಸ್ಟ್ ವಿಡಿಯೋವರೆಗೂ ನಾವು 16ನೇ ಜನವರಿಗೂ ನೋಡಿದ್ವಿ. ಇವತ್ತು 17ನೇ ಜನವರಿ 2025 ಕರೆಂಟ್ ಅಫೇರ್ಸ್ನ ನೋಡೋಣ, ರೈಟ್? ಸೊ ಯಾರಿಗೆ ಬ್ಯಾಚ್ ಕೋರ್ಸ್ಗೆ ಜಾಯ್ನ್ ಆಗಬೇಕು, ವಾರಿಯರ್ಸ್ 3.0 ಬ್ಯಾಚ್ ಕೋರ್ಸ್ ಆಲ್ರೆಡಿ ಜಾಯ್ನ್ ಆಗಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಯಾರಿಗೆ ಜಾಯ್ನ್ ಆಗಬೇಕಂತಿದ್ರೆ ಆದಷ್ಟು ಬೇಗ ಯು ಹ್ಯಾವ್ ಟು ಡೂ ಡೌನ್ಲೋಡ್ ದ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೋಬೇಕು. ಪ್ರತಿದಿನ ನಿಮಗೆ ಲೈವ್ ಕ್ಲಾಸಸ್ ಸಿಗುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಸಿಗುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ ಸಿಗುತ್ತೆ, ಮಾಕ್ ಟೆಸ್ಟ್ ಆಗಿರಲಿ, ಕಂಪ್ಲೀಟ್ ಸಿಲಾಬಸ್, ಸ್ಟಡಿ ಮೆಟೀರಿಯಲ್ ಆಗಿರಲಿ, ಆಲ್ ಕರ್ನಾಟಕ ರ್ಯಾಂಕಿಂಗ್ ಟೆಸ್ಟ್ ಸೀರೀಸ್ ಆಗಿರಲಿ, ಪ್ರತಿಯೊಂದು ಕೂಡ ಸಿಗುತ್ತೆ. ಯಾರಿಗೆ ಯುಟಿಲೈಸ್ ಮಾಡ್ಕೋಬೇಕು ಆದಷ್ಟು ಬೇಗ ಯು ಹ್ಯಾವ್ ಟು ಡೌನ್ಲೋಡ್ ದ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಫ್ರಮ್ ದ ಪ್ಲೇ ಸ್ಟೋರ್. ಆ್ಯಂಡ್ ನನ್ನ ನಂಬರ್ಗೆ ಬೇಕಾದ್ರೆ ಯು ಕ್ಯಾನ್ ಜಸ್ಟ್ ಕಾಲ್ ಮೀ ಆನ್ ದಿಸ್ ನಂಬರ್ ಆಲ್ಸೋ. ನಮ್ಮ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡ್ಬೋದು. ದ ನಂಬರ್ ಈಸ್ 6361949484. This is my WhatsApp number and calling number. You can just do call or download ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ ಆದಷ್ಟು ಬೇಗ, and you can start the preparation. And one more thing I will tell you, Druvika Academy is one of the top institute for PGCET in Karnataka. So ಸಿಕ್ಕಾಬಟ್ಟೆ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದಾವೆ, ಬಟ್ ವಿ ಆರ್ ಪ್ರೊವೈಡಿಂಗ್ ದ ಕಂಪ್ಲೀಟ್ ಆಕ್ಸೆಸ್ ಫಾರ್ ಒನ್ ಇಯರ್ ಕಂಪ್ಲೀಟ್ ಆಕ್ಸೆಸ್ ಇರುತ್ತೆ. ಯು ಕ್ಯಾನ್ ಪ್ರಿಪೇರ್ ಅ ವೆರಿ ವೆರಿ ರಾಕ್ ಸಾಲ್ಡ್ ಪ್ರಿಪರೇಷನ್ ನೀವು ಇಲ್ಲಿ ಮಾಡಬಹುದು. ಆ್ಯಂಡ್ ದ ಸೊಲ್ಯೂಷನ್ ಇಸ್ ಧ್ರುವಿಕಾ ಅಕಾಡೆಮಿ, ರೈಟ್? ಸೊ ಚಲೋ ಸ್ಟಾರ್ಟ್ ಮಾಡೋಣ. 17ನೇ ತಾರೀಕಿಂದು ಕರೆಂಟ್ ಅಫೇರ್ಸ್, ಜನವರಿ 17 ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡೋಣ, ರೈಟ್? ಸೊ ಕ್ವೆಶ್ಚನ್ ನಂಬರ್ 1, ಇಟ್ ಇಸ್ MCQ ಬೇಸ್ಡ್ ಇರುತ್ತೆ. ರೀಸೆಂಟ್ಲಿ ವಿಚ್ ಸ್ಟೇಟ್ ಗವರ್ಮೆಂಟ್ ಅನೌನ್ಸ್ಡ್ ಟು ಪ್ರೊವೈಡ್ 20,000 rupees ಮಂತ್ಲಿ ಪೆನ್ಷನ್ ಟು ಪೀಪಲ್ ಜೈಲ್ಡ್ ಡ್ಯೂರಿಂಗ್ ಎಮರ್ಜೆನ್ಸಿ? ಸೊ ನಿಮಗೆಲ್ಲ ಗೊತ್ತಿದೆ ಎಮರ್ಜೆನ್ಸಿ, ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇಳಿದ್ರು. ಆರ್ಟಿಕಲ್ ಎಮರ್ಜೆನ್ಸಿ ಬಂದ್ಬಿಟ್ಟು ಆರ್ಟಿಕಲ್ 352, ಆರ್ಟಿಕಲ್ 354 ಆ್ಯಂಡ್ ಆರ್ಟಿಕಲ್ 356, ರೈಟ್? ಸೊ ನ್ಯಾಷನಲ್ ಎಮರ್ಜೆನ್ಸಿ ಆಗಿರಲಿ, ಪ್ರೆಸಿಡೆಂಟ್ ರೂಲ್ ಆಗಿರಲಿ, ಅಥವಾ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆಗಿರಲಿ. ಸೊ ಇದನ್ನ ಎಮರ್ಜೆನ್ಸಿ, ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಾಗ ಲೈಕ್ ಇಂದಿರಾ ಗಾಂಧಿ ಅವರು ಒಂದು ನ್ಯಾಷನಲ್ ಎಮರ್ಜೆನ್ಸಿನ ಇಂಪೋಸ್ ಮಾಡಿದ್ರು. ಆ ಟೈಮಲ್ಲಿ ಯಾರ್ಯಾರು ಜೈಲಿಗೆ ಹೋಗಿದ್ರು ಅವ್ರಿಗೆ ಪ್ರತಿ ತಿಂಗಳು 20,000 ಪೆನ್ಷನ್ನ ಕೊಡ್ತೀವಿ ನಾವು ಇನ್ಮೇಲೆ ಅಂತ ಯಾವ ಸ್ಟೇಟ್ ಗೌರ್ಮೆಂಟ್ ಅನೌನ್ಸ್ ಮಾಡ್ತು? ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಉತ್ತರಾಖಂಡ್, ಆಪ್ಷನ್ ಡಿ ಬಿಹಾರ್. ಯಾರ್ಯಾರಿಗೆ ಆನ್ಸರ್ ಗೊತ್ತು ಆದಷ್ಟು ಬೇಗ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಟ್ರೈ ಮಾಡಬೇಕು. ಟ್ರೈ ಮಾಡೋದೇ ಫಸ್ಟ್ ಸ್ಟೆಪ್ ಅಪ್. ಯಾವತ್ತು ನೆನ್ಪಿಟ್ಕೊಟ್ಟು, ಯಾವತ್ತು ನೀವೆಷ್ಟು ಟ್ರೈ ಮಾಡ್ತೀರಾ ಅಷ್ಟು ನಿಮಗೆ ಎಂಥೂಸಿಯಾಸಮ್ ಇಂದ ಯು ಕ್ಯಾನ್ ಗೆಟ್ ದ ಗುಡ್ ಸ್ಕೋರ್, ರೈಟ್? ಸೊ ಎಮರ್ಜೆನ್ಸಿ ಟೈಮಲ್ಲಿ ಯಾರು ಜೈಲಿಗೆ ಹೋಗಿದ್ರು ಎಲ್ಲ ಮಂತ್ಲಿ 20,000 ಪೆನ್ಷನ್ನ ಕೊಡ್ತೀವಿ ಅಂತ ಯಾವ ಸ್ಟೇಟ್ ಗೌರ್ಮೆಂಟ್ ಹೇಳಿದೆ? ದ ಆನ್ಸರ್ ಈಸ್ ಆಪ್ಷನ್ ಎ ಒಡಿಶಾ. Option A, Odisha. So Odisha government will provide a monthly pension of 20,000 and a medical expenses coverage to individual jailed during the emergency. ಎಮರ್ಜೆನ್ಸಿ ಟೈಮಲ್ಲಿ ಯಾರು ಜೈಲ್ಗೆ ಹೋಗಿದ್ರು ಅವ್ರಿಗೆ ಪ್ರತಿ ತಿಂಗಳು 20,000 ಮತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ ಕವರೇಜ್ನ ಮಾಡಿಕೊಡ್ತೀವಿ ನಾವು ಅಂತ ಒಡಿಶಾ ಸ್ಟೇಟ್ ಗೌರ್ಮೆಂಟ್ ಹೇಳಿದೆ. ಸೊ ಎಮರ್ಜೆನ್ಸಿ ಯಾವಾಗ ಇಂಪೋಸ್ ಆಗಿತ್ತಪ್ಪ ಅಂದರೆ 1975-77 ಒಳಗಡೆ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಈ ಒಂದು ಎಮರ್ಜೆನ್ಸಿನ ಇಂಪೋಸ್ ಮಾಡಿದ್ರು. ದ ಒಡಿಶಾ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಟೆಡ್ ಅ ಸ್ಟೇಟ್ ಲೆವೆಲ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟೀಸ್ ಟು ಸೆಲೆಕ್ಟ್ ದ ಬೆನಿಫಿಷಿಯರೀಸ್. ಯಾರ್ಯಾರು ಬೆನಿಫಿಷಿಯರಿ ಇದ್ದಾರೆ ಸ್ಟೇಟ್ ಲೆವೆಲ್ ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ. ಅದ್ರ ಮುಖಾಂತರ ಯಾರ್ಯಾರು ಇದ್ದಾರಪ್ಪ, ಯಾರು ಹೋಗಿದ್ದಾರೆ ಅಂತ ಒಂದು ರಿಸರ್ಚ್ನ ಮಾಡ್ತಾ ಇದ್ದಾರೆ. ಸೊ ಇದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಜನವರಿ 1, 2025 ಇದು ಸ್ಟಾರ್ಟ್ ಆಗುತ್ತೆ. ಅಂದರೆ ಜನವರಿ ತಿಂಗಳಲ್ಲಿ ಅವರಿಗೆ ಪೆನ್ಷನ್ ಸಿಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಂತ್ಲಿ 20,000 ಅವರಿಗೆ ಪೆನ್ಷನ್ ಸಿಗುತ್ತೆ. ಸೊ ದಟ್ ಈಸ್ ಫಸ್ಟ್ ಒನ್. ಸೆಕೆಂಡ್ ಕ್ವೆಶನ್, ರೀಸೆಂಟ್ಲಿ ವಿಚ್ ಕಂಟ್ರಿ ಬಿಕೇಮ್ ದ 4th country ಟು ಅಚೀವ್ ಅನ್ಮ್ಯಾನ್ಡ್ ಡಾಕಿಂಗ್ ಇನ್ ಸ್ಪೇಸ್? Unmanned docking in space. Option A USA, option B Russia, option C China, option D India. ಇದು 4ನೇ ಕಂಟ್ರಿ. ಇಡೀ ವರ್ಲ್ಡ್ ಅಲ್ಲಿ ಆಲ್ರೆಡಿ 3 ಕಂಟ್ರಿ ಅನ್ಮ್ಯಾನ್ಡ್ ಡಾಕಿಂಗ್ ಮಾಡಿದ್ರು ಆಲ್ರೆಡಿ, ಸ್ಯಾಟಲೈಟ್ ಹಾರಿಸೋ ಮುಖಾಂತರ. ಆ ರೀತಿ 4ನೇ ಕಂಟ್ರಿ ಯಾವುದಾಯ್ತು? ದ ಆನ್ಸರ್ ಈಸ್ ಆಪ್ಷನ್ ಡಿ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಇಂಡಿಯಾ ಬಗ್ಗೆ ಏನೇ ಕ್ವಶನ್ ಬಂದ್ರು ಅಥವಾ ಕರೆಂಟ್ ಅಫೇರ್ಸ್ ಅಲ್ಲಿ ಏನಿದು ಕೂಡ ಇಂಪಾರ್ಟೆಂಟ್ ಆಗುತ್ತಪ್ಪ, ನಿಮಗೆ ನೆನಪಿಟ್ಕೊಡ್ರಿ. ಸೊ ಅನ್ಮ್ಯಾನ್ಡ್ ಡಾಕಿಂಗ್ ಇನ್ ಸ್ಪೇಸ್ ಯಾವುದು? ಆಫ್ಟರ್ ಯುನೈಟೆಡ್ ಸ್ಟೇಟ್ಸ್, ರಷ್ಯಾ ಆ್ಯಂಡ್ ಚೈನಾ. ನೆನ್ಪಿಟ್ಕೊಡ್ರಿ. ಇವಾಗ ಲೈಕ್ ಬಾಹ್ಯಾಕಾಶದಲ್ಲಿ ಆಲ್ರೆಡಿ ಇಂಡಿಯಾ, ನಿಮಗೆಲ್ಲ ಗೊತ್ತು, ಚಂದ್ರಯಾನ್ 3. India become the 4th country to reach moon, and India become the first country to reach south pole of the moon. Reach ಆಗಿದ್ದು ಫಸ್ಟ್ ಕಂಟ್ರಿ ಇಂಡಿಯಾ. ಸೊ ಬಾಹ್ಯಾಕಾಶದಲ್ಲಿ ಇಂಡಿಯಾ ಇಸ್
doing a tremendous job. In the same way, first unmanned ಅಥವಾ fourth country to become unmanned docking in space ಮಾಡಿದ್ದು ಯಾವುದು? ಆಪ್ಷನ್ ಎ USA, ರಷ್ಯಾ, ಚೈನಾ, ಇಂಡಿಯಾ. ದ ಆನ್ಸರ್ ಈಸ್ ಆಪ್ಷನ್ ಡಿ, ಇಂಡಿಯಾ. ಇಟ್ ಬಿಕಮ್ ದ ಫೋರ್ತ್ ಕಂಟ್ರಿ. ಆಲ್ರೆಡಿ 3 ಕಂಟ್ರಿ ಮಾಡಿದಾವೆ, ಯುನೈಟೆಡ್ ಸ್ಟೇಟ್ಸ್, ರಷ್ಯಾ ಮತ್ತು ಚೈನಾ ಮಾಡಿದೆ. ಇಂಡಿಯಾ ಬಿಕಮ್ ದ ಫೋರ್ತ್ ಕಂಟ್ರಿ ಟು ಡೆವಲಪ್ and test the docking capabilities. India has achieved this milestone by successfully docking 2 satellites. 2 satellite ನ ಡಾಕಿಂಗ್ ಮಾಡೋದು ಅಂದ್ರೆ ಏನಪ್ಪ? they go to flight. ರಿಸರ್ಚ್ ಮಾಡ್ತಾ ಇಲ್ಲ, ಫ್ಲೈ ಮಾಡೋದು. ದ ಸ್ಪೇಸ್ ಡಾಕಿಂಗ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಬೈ ಇಂಡಿಜಿನಸ್ಲಿ ಡೆವಲಪ್ಡ್ ಭಾರತೀಯ ಡಾಕಿಂಗ್ ಸಿಸ್ಟಮ್ ಬೈ ಇಸ್ರೋ. ಸೊ ಇದನ್ನ ಇಂಡಿಯಾದವರು ಇದನ್ನ ಮೇಡ್ ಬೈ ಇಂಡಿಯಾ. ಇವಾಗ ನೀವು ಎಷ್ಟೋ ಗ್ಯಾಜೆಟ್ಸ್ ನೋಡ್ರೆ ಮೇಡ್ ಬೈ ಚೈನಾ, ಮೇಡ್ ಬೈ ಏನೋ ಲೈಕ್ ಫ್ರಾನ್ಸ್, ಹಿಂಗೆಲ್ಲ ಇರುತ್ತಲ್ಲ. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಇಂಡಿಜಿನಸ್ ಏನು? ಮೇಡ್ ಬೈ ಇಂಡಿಯಾ, ಮೇಡ್ ಅಪ್ ಆಫ್ ಇಂಡಿಯಾ. ಇಂಡಿಯಾದಿಂದ ಇದನ್ನ ತಯಾರು ಮಾಡಿದ್ದಾರೆ. ಸೊ ಇದನ್ನ ಡೆವಲಪ್ ಮಾಡಿದ್ರೆ ಯಾರಪ್ಪ? ಭಾರತೀಯ ಡಾಕಿಂಗ್ ಸಿಸ್ಟಮ್. ಅದನ್ನ ನಾವು BDS ಅಂತ ಕರಿತೀವಿ. ಏನಂತ? BDS ಅಂತ ಕೂಡ ಕರಿತೀವಿ. ಇದರ ಇಸ್ರೋದ ಒಂದು ವಿಂಗ್ ಇದು. ಸೊ ಇವ್ರನ್ನ ಡೆವಲಪ್ ಮಾಡಿದ್ರು. ಡಾಕಿಂಗ್ ಟೆಕ್ನಾಲಜಿ ಇಸ್ ಕ್ರಿಟಿಕಲ್ ಇನ್ ಅಸೆಂಬ್ಲಿಂಗ್ ದ ಸ್ಪೇಸ್ ಸ್ಟೇಷನ್ ಆ್ಯಂಡ್ ಇಟ್ ಇಸ್ ಕ್ರೀವ್ಡ್ ಮಿಷನ್. ಸೊ ಸ್ಪೇಸ್ ಸ್ಟೇಷನ್ ಅಂತ ಬರುತ್ತೆ. ಇವಾಗ ನಾವು ಹೆಂಗೆ ಬಸ್ ಸ್ಟೇಷನ್ ಆಗಿರಲಿ, ರೈಲ್ವೆ ಸ್ಟೇಷನ್ ಆಗಿರಲಿ, ಆ ರೀತಿ ಯಾವಾಗ ಒಂದು ಬಾಹ್ಯಾಕಾಶದಲ್ಲಿ ಪ್ರತಿಯೊಂದು ಕೊಟ್ಟರೆ ಒಂದು ಸ್ಪೇಸ್ ಸ್ಟೇಷನ್ ಅಂತ ಮಾಡ್ಕೊಂಡಿರುತ್ತೆ. ಸೊ ಯಾವಾಗ ಸ್ಯಾಟಲೈಟ್ಗಳನ್ನ ಹಾರಿಸ್ತಾರೆ, ಆ ಒಂದು ಸ್ಪೇಸ್ ಸ್ಟೇಷನ್ ಒಳಗಡೆ ಏನೇ ರಿಪೇರ್ಸ್ ಆಗೋದಿದ್ರೆ ಅಥವಾ ಕೆಲವೊಂದು ಟೈಮಲ್ಲಿ ಒಂದು ಸ್ಟೇಷನ್ ಒಂದು ರೆಸ್ಟ್ ತೊಗೊಂಡು ಹೋಗೋದಾಗಿರಲಿ, ಅದನ್ನ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ. ಸೊ ಆ ರೀತಿ ಅದನ್ನ ಡೆವಲಪ್ ಮಾಡ್ತಾರೆ ಇಂಡಿಯಾ ಕೂಡ. ಆ ರೀತಿ ಸ್ಪೇಸ್ ಡಾಕಿಂಗ್ನ ಮಾಡಿದ್ದಾರೆ ಇಂಡಿಯಾದವರು. ಇಂಡಿಯಾ ಬಿಕಮ್ ದ ಫೋರ್ತ್ ಕಂಟ್ರಿ ಇನ್ ದ ವರ್ಲ್ಡ್. ಫಸ್ಟ್ ಯುನೈಟೆಡ್ ಸ್ಟೇಟ್ಸ್, ಸೆಕೆಂಡ್ ರಷ್ಯಾ, ಥರ್ಡ್ ಚೈನಾ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಇಸ್ರೋಸ್ ಸ್ಪೇಸ್ ಡೆಕ್ಸ್ ಮಿಷನ್ ಅಂತ ಬರುತ್ತೆ. ಸೊ ಸ್ಪೇಸ್ ಡೆಕ್ಸ್ ಮಿಷನ್ ಇದ್ರ ಹೆಸರೇನಪ್ಪ? ಸ್ಪೇಸ್ ಡೆಕ್ಸ್ ಮಿಷನ್. ಇದರದ್ದು ಲಾಂಚಿಂಗ್ ವೆಹಿಕಲ್ PSLV C60. ಲಾಂಚಿಂಗ್ ವೆಹಿಕಲ್ ಅಂತ ಬಂದರೆ 2 ಟೈಪ್ ಆಫ್ ಲಾಂಚಿಂಗ್ ವೆಹಿಕಲ್ ಇದಾವೆ. ಯಾವತ್ತು ನೆನ್ಪಿಡ್ಕೊಡ್ರಿ. ಒಂದು ನಾವು PSLV ಅಂತ ಕರಿತೀವಿ, ಇನ್ನೊಂದು GSLV ಅಂತ ಕರಿತೀವಿ. ಸೊ ಲಾಂಚಿಂಗ್ ವೆಹಿಕಲ್ ಅಂದರೆ ಏನಪ್ಪ? ಸ್ಯಾಟಲೈಟ್ನ ತೊಗೊಂಡು ಹೋಗುತ್ತಲ್ಲ, ಅದಕ್ಕೆ ನಾವು ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ, ರೈಟ್. ಸೊ ಲಾಂಚಿಂಗ್ ವೆಹಿಕಲ್ 2 ಟೈಪ್ ಆಫ್ ಲಾಂಚಿಂಗ್ ವೆಹಿಕಲ್. ಒಂದನ್ನ PSLV, ಇನ್ನೊಂದನ್ನ GSLV ಅಂತ ಕರಿತೀವಿ. PSLV ಫುಲ್ ಫಾರ್ಮು ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. GSLV ಫುಲ್ ಫಾರ್ಮ್ ಜಿಯೋ ಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ ನಾವು. ಸೊ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್, ಜಿಯೋ ಸಿಂಕ್ರನಸ್ ಲಾಂಚಿಂಗ್ ವೆಹಿಕಲ್ ಅಂತ ಕರಿತೀವಿ. ಸೊ ಇದನ್ನ ಕ್ಯಾರಿ ಮಾಡಿದ್ದು ಇಸ್ರೋಸ್ ಸ್ಪೇಸ್ ಡೆಕ್ಸ್ ಮಿಷನ್ನ ಕ್ಯಾರಿ ಮಾಡಿದ್ದು ಯಾವುದಪ್ಪ? PSLV C60, ರೈಟ್. ಸೊ ಇದರಲ್ಲಿ 2 ಸೆಟಲೈಟ್ಸ್ಗಳಿದ್ವು. ಆ ಸ್ಮಾಲ್ ಸ್ಪೇಸ್ ಕ್ರಾಫ್ಟ್ ಹೆಸರು ಏನಪ್ಪ ಅಂದರೆ SDX-01 ದ ಚೇಸರ್ ಅಂತ ಕರಿತೀವಿ. ಇನ್ನೊಂದು SDX-02 ದ ಟಾರ್ಗೆಟ್ ವಿಲ್ ಬಿ ಡಾಕ್ಡ್ ಇನ್ 476 ಕಿಲೋಮೀಟರ್ ಲೋ ಅರ್ತ್ ಸರ್ಕ್ಯುಲರ್ ಆರ್ಬಿಟ್. ಸೊ ಅಂದರೆ ಲೋ ಅರ್ತ್ ಸರ್ಕ್ಯುಲರ್ ಆರ್ಬಿಟ್ ಅಂದರೆ ಲೋವರ್ ಅರ್ತ್ ಸರ್ಬಿಟ್ ಅಂದರೆ ಒಂದು ಇದಿದೆ, ಭೂಮಿ ಇದೆ, ಭೂಮಿ ಸುತ್ತ ಒಂದು ಆರ್ಬಿಟ್ ಇದೆ. ಈ ಆರ್ಬಿಟಲ್ಲಿ 2 ಲೇಯರ್ಸ್ ಇದ್ದಾವೆ. 2 ಲೇಯರ್ಸ್. ಲೋವರ್ ಅರ್ತ್ ಆರ್ಬಿಟ್ ಅಂದರೆ ಒಂದು ಮೇಲ್ಗಡೆ ಇರೋದು ಹೈಯರ್ ಅರ್ತ್ ಆರ್ಬಿಟ್, ಕೆಳಗಡೆ ಇರೋದು ಲೋವರ್ ಅರ್ತ್ ಆರ್ಬಿಟ್. ಈ ಆರ್ಬಿಟಲ್ಲಿ ಸೊ ಇದು ಎಷ್ಟಿದೆಪ್ಪ? ಸುಮಾರು 476 ಕಿಲೋಮೀಟರ್ ಇದೆ. ಸೊ ಇಲ್ಲಿ ಒಂದು ಸ್ಯಾಟಲೈಟ್ಗಳನ್ನ ಡಾಕಿಂಗ್ ಮಾಡ್ತಾರೆ. ಅಲ್ಲಿ ಡಾಕಿಂಗ್ ಮಾಡ್ತಾರೆ. ಸೊ ಇದು ಸ್ಟಾರ್ಟ್ ಆಗಿದ್ದು PSLV C60. ದ ಮಿಷನ್ ನೇಮ್ ಈಸ್ ಸ್ಪೇಸ್ ಡೆಕ್ಸ್ ಮಿಷನ್. ವೆರಿ ವೆರಿ ಇಂಪಾರ್ಟೆಂಟ್. ಇಸ್ರೋ ಬಗ್ಗೆ ನಾನು ರೀಸೆಂಟ್ ಇಸ್ರೋ ಮಿಷನ್ಸ್ ಬಗ್ಗೆ ಆಲ್ರೆಡಿ ನಾನು ಇದರಲ್ಲಿ ಮಾಡಿದ್ವಿ, ಬ್ಯಾಚ್ ಕೋರ್ಸಲ್ಲಿ ಮಾಡಿದ್ವಿ. ಯಾರ್ಯಾರು ಬೇಕು, ಇಫ್ ಯು ವಾಂಟ್ ಟು ಜಾಯಿನ್ ದ ಬ್ಯಾಚ್ ಕೋರ್ಸ್, ಡೆಫಿನೆಟ್ಲಿ ನಿಮ್ಗೆ ಸಿಗುತ್ತೆ ಅದು. Question number 3. What is the name of the exercise to be conducted by elite airborne soldiers from the Indian Army and the Indian Air Force from January 16 to 19? Right? So ಒಂದು ಎಕ್ಸಸೈಸ್ ಮಾಡಿದ್ರು. ಯಾರು? ಏರ್ಬೋರ್ನ್ ಸೋಲ್ಜರ್ಸ್, ಎಲೈಟ್ ಏರ್ಬೋರ್ನ್ ಸೋಲ್ಜರ್ಸ್ ಅವ್ರು ಏನು ಮಾಡಿದ್ರು? ಒಂದು ಎಕ್ಸಸೈಸ್ ಮಾಡಿದ್ರು. ನಾವು ಅದನ್ನು ಮಿಲಿಟರಿ ಎಕ್ಸಸೈಸ್, ನೇವಲ್ ಎಕ್ಸಸೈಸ್, ಏರ್ ಫೋರ್ಸ್ ಎಕ್ಸಸೈಸ್ ಅಂತ ಕರೀತೀವಿ. ಇಟ್ ಈಸ್ ಸ್ಪೆಷಲಿ ಬೈ ದ ಕಾಂಬಿನೇಷನ್ ಆಫ್ ಇಂಡಿಯನ್ ಮಿಲಿಟರಿ ಆ್ಯಂಡ್ ಇಂಡಿಯನ್ ಏರ್ ಫೋರ್ಸ್ ಎಕ್ಸಸೈಸ್ ಅಂತ ಕರಿತೀವಿ. ಎರಡನ್ನೂ ಇಬ್ಬರು ಸೇರ್ ಮಾಡಿದ್ರಿಂದ ಆ ಎಕ್ಸಸೈಸ್ ಹೆಸರೇನು? ಏನಾಗುತ್ತೆ ಇಲ್ಲಿ? ಒಂದು ಡೊಮೆಸ್ಟಿಕ್ ಎಕ್ಸಸೈಸ್ ಅಂತ ಬರುತ್ತೆ, ಅಥವಾ ಬೈಲ್ಯಾಟ್ರಲ್ ಎಕ್ಸಸೈಸ್ ಅಂತ ಬರುತ್ತೆ, ಅಥವಾ ಮಲ್ಟಿಲ್ಯಾಟ್ರಲ್ ಎಕ್ಸಸೈಸ್ ಅಂತ ಬರುತ್ತೆ. ಅಂದರೆ ಒಂದು ದೇಶ ಇನ್ನೊಂದು ದೇಶ, ಫಾರ್ ಎಕ್ಸಾಂಪಲ್ ಇಂಡಿಯಾ ಆ್ಯಂಡ್ ಜಪಾನ್, ಇಂಡಿಯಾ ಆ್ಯಂಡ್ ರಷ್ಯಾ, ಇಂಡಿಯಾ ಆ್ಯಂಡ್ USA, ಇಂಡಿಯಾ ಆ್ಯಂಡ್ ಫ್ರಾನ್ಸ್, ಇದೇನಾಗುತ್ತೆ? ಮಲ್ಟಿಲ್ಯಾಟ್ರಲ್. ಅಥವಾ ಸಾರಿ, ಇದು ಬೈಲ್ಯಾಟ್ರಲ್. ಮಲ್ಟಿಲ್ಯಾಟ್ರಲ್ ಅಂದರೆ ಏನು? ಮೋರ್ ದೆನ್ 2 ಕಂಟ್ರೀಸ್, ಎರಡಕ್ಕಿಂತ ಜಾಸ್ತಿ ಕಂಟ್ರೀಸ್ ಸೇರ್ಕೊಂಡು ಒಂದು ಎಕ್ಸಸೈಸ್ ಮಾಡಿದ್ರೆ ಅದನ್ನ ಮಲ್ಟಿಲ್ಯಾಟ್ರಲ್ ಅಂತ ಕರಿತೀವಿ. ಡೊಮೆಸ್ಟಿಕ್ ಎಕ್ಸಸೈಸ್ ಅಂದರೆ ಏನಪ್ಪ? ಈಗ ಇಂಡಿಯನ್ ಆರ್ಮಿದಲ್ಲಿ ಬೇರೆ ಬೇರೆ ವಿಂಗ್ಸ್ ಇದಾವೆ. ಗೂರ್ಖಾ ರೈಫಲ್ಸ್ ಆಗಿರಲಿ, ಮರಾಠಾ ರೈಫಲ್ಸ್ ಆಗಿರಲಿ. ಸೊ ಇದ್ರ ಮಧ್ಯೆ ಆಗೋದು ಡೊಮೆಸ್ಟಿಕ್ ಎಕ್ಸಸೈಸ್. ಅಥವಾ ಈ ರೀತಿ ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ಆಗೋದು ಡೊಮೆಸ್ಟಿಕ್ ಎಕ್ಸಸೈಸ್. ಈ ರೀತಿ ಎಲೈಟ್ ಏರ್ಬೋರ್ನ್ ಸೋಲ್ಜರ್ಸು ಒಂದು ಎಕ್ಸಸೈಸ್ ಮಾಡ್ತಾರೆ. ಆ ಎಕ್ಸಸೈಸ್ ಹೆಸರು ಏನಪ್ಪ? ಎಕ್ಸೈಸ್ ಸ್ಟ್ರೈಕ್, ಎಕ್ಸೈಸ್ ಡೆವಿಲ್ ಸ್ಟ್ರೈಕ್, ಎಕ್ಸೈಸ್ ವರುಣ್, ಆಪ್ಷನ್ ಡಿ ಎಕ್ಸಸೈಸ್ ಶಕ್ತಿ. ವೆರಿ ಇಂಪಾರ್ಟೆಂಟ್. ಮಲ್ಟಿಲ್ಯಾಟ್ರಲ್, ಬೈಲ್ಯಾಟ್ರಲ್, ಡೊಮೆಸ್ಟಿಕ್ ಎಕ್ಸಸೈಸ್, ವೆರಿ ಇಂಪಾರ್ಟೆಂಟ್. ಮಿಲಿಟರಿ ಎಕ್ಸಸೈಸ್ ಬಗ್ಗೆ ನಿಮ್ಗೆ ಕ್ವಶನ್ ಬಂದೇ ಬರುತ್ತೆ, ಡೈರೆಕ್ಟಾಗಿ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೋಸ್ಕರ ಇವೆಲ್ಲ ಓದಬೇಕಾಗುತ್ತೆ ನೀವು. ಸೊ ದ ಆನ್ಸರ್ ಈಸ್ ಆಪ್ಷನ್ ಬಿ ಎಕ್ಸಸೈಸ್ ಡೆವಿಲ್ ಸ್ಟ್ರೈಕ್.
ಎಕ್ಸಸೈಸ್ ಡೆವಿಲ್ ಸ್ಟ್ರೈಕ್. ಸೊ ದ ಡ್ಯೂರೇಷನ್ ನೋಡ್ರಿ ಜನವರಿ 16ರಿಂದ 19ವರೆಗೆ, ಜನವರಿ 16ರಿಂದ 19ವರೆಗೆ. ಆಲ್ರೆಡಿ ಇವತ್ತು ಡೇಟ್ ಎಷ್ಟಪ್ಪ, 21 ಮುಗಿದು ಹೋಗಿದೆ ಇವತ್ತು ಆಲ್ರೆಡಿ. ನೆಕ್ಸ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ನಾರ್ದರ್ನ್ ಬಾರ್ಡರ್ಸ್ ಆಫ್ ಇಂಡಿಯಾ. ನಾರ್ದರ್ನ್ ಬಾರ್ಡರ್ಸ್ ಅಂದರೆ ಎಲ್ಲಿ ನಿಮಗೆ ಇಲ್ಲಿ POK ಇದೆ, ಇಲ್ಲಿ LOC ಬರುತ್ತೆ ಈ ಕಡೆ. ಸೊ ಈ ಬಾರ್ಡರಲ್ಲಿ ಮಾಡೋದು ನಾರ್ದರ್ನ್ ಬಾರ್ಡರ್ಸ್ ಅಂತ ಕರಿತೀವಿ. ನಾರ್ದರ್ನ್ ಬಾರ್ಡರ್ಸ್ ಅಲ್ಲಿ ಒಂದು ಎಕ್ಸಸೈಸ್ ಡೆವಿಲ್ ಸ್ಟ್ರೈಕ್ ಆಗಿದೆ. ನೆನ್ಪಿಟ್ಕೊಡ್ರಿ. 4ನೇ ಕ್ವಶನು, ಹೂ ಇಸ್ ದ ಆಥರ್ ಆಫ್ ದ ಬುಕ್ ಟೈಟಲ್ಡ್ ಮಿಡಲ್ ಕ್ಲಾಸ್ ಇಂಡಿಯಾ ಡ್ರೈವಿಂಗ್ ಚೇಂಜ್ ಇನ್ ದ 21st century. ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಬುಕ್ ಅಥವಾ ಬುಕ್ಸ್ ಮತ್ತು ಆಥರ್ಸ್ ಬಗ್ಗೆ ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತೆ ನಿಮಗೆ. ಸೊ ಒಂದು ಬುಕ್ ಹೆಸರು ಈ ಮಿಡಲ್ ಕ್ಲಾಸ್ ಇಂಡಿಯಾ ಡೈವಿಂಗ್ ಚೇಂಜ್ ಇನ್ ದ 21st century. ಈ ಬುಕ್ನ ಬರೋದು ಯಾರು, ಅರುಂಧತಿ ರಾಯ್, ಶಶಿ ತರೂರ್, ಆಪ್ಷನ್ ಸಿ ಚೇತನ್ ಭಗತ್, ಆಪ್ಷನ್ ಡಿ Manisha Pandey. The answer is option D, Manisha Pandey. Journalist Manisha Pandey launched her book Middle Class India Driving Change in the 21st Century. Very very important. Question number 5, recently who became the brand ambassador of Puma in India? ವೆರಿ ಇಂಪಾರ್ಟೆಂಟ್. ನಿಮಗೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂತ ಕ್ವಶನ್ ಬರುತ್ತಪ್ಪಿ. ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ನೀವು GKದು ಸಿಲೆಬಸ್ ತೆಗೆದುಡ್ರಿ, MC ಆಗಿರಲಿ MBA ಆಗಿರಲಿ, ನಿಮಗೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಬಗ್ಗೆ ಒಂದು ಟಾಪಿಕ್ ಇದೆ. ಈ ಟಾಪಿಕ್ ಒಳಗಡೆ ಬರುವಂಥ ಕ್ವಶನ್ ಇದು. ಬ್ರ್ಯಾಂಡ್ ಅಂಬಾಸೆಡರ್ ಕ್ವಶನ್ ಬರ್ಬೋದು. ಈಗ ಲೇಸ್ ಅಂತ ಬಂದರೆ ಮಹೇಂದ್ರ ಸಿಂಗ್ ಧೋನಿ ಅವರು ಏನು ಮಾಡಿದ್ದಾರೆ, ಅದರ ಬ್ರ್ಯಾಂಡ್ ಅಂಬಾಸೆಡರ್ ಆಗಿದ್ರು ಲಾಸ್ಟ್ ಇಯರ್. ಅದರದ್ದು ಟ್ಯಾಗ್ಲೈನ್ ಇತ್ತು ನೋ ಗೇಮ್ ಲೋ ಲೇಸ್ ಅಂತ ಇತ್ತು. ಈ ರೀತಿ ಟ್ಯಾಗ್ಲೈನ್ಸ್ ಆಗಿರಲಿ, ಯಾರು ಎದರದ್ದು ಅಂಬಾಸೆಡರ್ ಆದರು, ಅಥವಾ ರೀಸೆಂಟ್ ಗವರ್ಮೆಂಟ್ ಸ್ಕೀಮ್ಸ್ಗಳು ಯಾವ್ಯಾವಿದಾವೆ, ಇದ್ರ ಬಗ್ಗೆ ಕ್ವಶನ್ ಬರೋದು ಚಾನ್ಸ್ ಇರುತ್ತೆ ಇಂಡಿಯನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಒಳಗಡೆ. ಸೊ ಯಾರು ಪೂಮಾದು ಬ್ರ್ಯಾಂಡ್ ಅಂಬಾಸೆಡರ್ ಆದರು, PV ಸಿಂಧು, ಕರೀನಾ ಕಪೂರ್ ಖಾನ್, ಆಪ್ಷನ್ ಸಿ ಶ್ರದ್ಧಾ ಕಪೂರ್, ಆಪ್ಷನ್ ಡಿ ಮಿತಾಲಿ ರಾಜ್. ದ ಆನ್ಸರ್ ಈಸ್ ಆಪ್ಷನ್ ಎ PV ಸಿಂಧು. Shuttle badminton. The legendary badminton player PV Sindhu has a multi-year partnership with Puma India. A line of high-performance badminton range with a specialized item will be introduced by the Puma. The partnership will make its debut at the 2025 Indian Open. ರೈಟ್, ಇಂಡಿಯನ್ ಓಪನ್ ಅಂತ ಒಂದು ಏನು ಟೂರ್ನಮೆಂಟ್ ನಡೆಯುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದು ಹಿಂದೆನೂ ಇದ್ರು, ಇವಾಗಲೂ ಕಂಟಿನ್ಯೂ ಆಗ್ತಿದೆ. ಸೊ ಪೂಮಾದು ಯಾರಪ್ಪ ಇರೋದು ಬ್ರ್ಯಾಂಡ್ ಅಂಬಾಸೆಡರ್ PV ಸಿಂಧು ಅವರು. ಆಫ್ಟರ್ ಕ್ರಿಕೆಟ್, ಬ್ಯಾಡ್ಮಿಂಟನ್ ಹ್ಯಾಸ್ ಬಿಕಮ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಸ್ಪೋರ್ಟ್ ಇನ್ ಅರ್ಬನ್ ಏರಿಯಾಸ್. ಕ್ರಿಕೆಟ್ ಬಿಟ್ಬಿಟ್ರೆ ನೆಕ್ಸ್ಟ್ ಬರೋದೇ ಜಾಸ್ತಿ ಸ್ಕೋಪ್ ಇರೋದೇ ಬ್ಯಾಡ್ಮಿಂಟನ್. ಆಲ್ದೋ ಲೈಕ್ ವಿ ಫಾರ್ಗಾಟ್ ಹಾಕಿ ಮರ್ತ್ಬಿಟ್ರು. ನಮ್ಮ ಎಲ್ಲರೂ ಇವಾಗ ವಿಚ್ ಇಸ್ ದ ನ್ಯಾಷನಲ್ ಸ್ಪೋರ್ಟ್ ಆಫ್ ಇಂಡಿಯಾ ಕ್ರಿಕೆಟ್ ಅಂದ್ಬಿಡ್ತಾರೆ ಎಷ್ಟೋ ಜನ ಹುಡುಗರು. ಬಟ್ ನ್ಯಾಷನಲ್ ಸ್ಪೋರ್ಟ್ ಆಫ್ ಇಂಡಿಯಾ ಇಸ್ ಹಾಕಿ, ಫೀಲ್ಡ್ ಹಾಕಿ ಅಂತ ಕರಿತೀವಿ ಅಂತ. ಬಟ್ ಮರ್ತು ಹೋಗ್ಬಿಟ್ಟಿದ್ದಾರೆ. ಬಟ್ ವಿ ಶುಡ್ ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಟು ಕ್ರಿಕೆಟ್ ಆಲ್ಸೋ, ಬ್ಯಾಡ್ಮಿಂಟನ್ ಆಲ್ಸೋ ಆ್ಯಂಡ್ ಹಾಕಿ ಆಲ್ಸೋ, ಬಿಕಾಸ್ ಇಟ್ ಇಸ್ ಅವರ್ ಟ್ರೆಡಿಷನಲ್ ಅದು ಸ್ಪೋರ್ಟ್ಸ್, ಅದು ನಮ್ಮದು ನ್ಯಾಷನಲ್ ಸ್ಪೋರ್ಟ್ಸ್, ರೈಟ್. ಸೊ ಕ್ವಶನ್ ನಂಬರ್ 6, ರೀಸೆಂಟ್ಲಿ ಮೋದಿ ಕ್ಯಾಬಿನೆಟ್ ಅಪ್ರೂವ್ಸ್ 8th ಸೆಂಟ್ರಲ್ ಪೇ ಕಮಿಷನ್ ವೆನ್ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಇಂಪ್ಲಿಮೆಂಟೆಡ್. ಸೊ 8th ಪೇ ಕಮಿಷನ್ ಅಂತ ಕರಿತೀವಿ. 8th ಅಂದರೆ ಸ್ಯಾಲ್ರಿಗಳನ್ನ ಹೈಕ್ ಮಾಡೋದು. 8th ಪೇ ಕಮಿಷನ್ ಅಂತ ಅಪ್ರೂವ್ ಮಾಡ್ತು. ಅದು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ? 26, 28, 27, 2030. ಯಾವಾಗುತ್ತೆ? ಆಪ್ಷನ್ ಎ 2026, 2026 ಆಗುತ್ತೆ. ದ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಟು ಸೆಟ್ ಅಪ್ 8th ಪೇ ಕಮಿಷನ್ ಟು ರಿವೈಸ್ ಸ್ಯಾಲರೀಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಆ್ಯಂಡ್ ಅಲೋವೆನ್ಸಸ್ ಆಫ್ ಪೆನ್ಷನೀರ್ಸ್. ಸೊ ಸೆಂಟ್ರಲ್ ಗವರ್ಮೆಂಟ್ ಅದು ಸ್ಯಾಲ್ರಿಗಳನ್ನ ರಿವೈಸ್ ಮಾಡೋದು ಮತ್ತು ಪೆನ್ಷನ್ ತಗೊಳ್ಳೋರಿಗೆ ಅವ್ರಿಗೆ ಇನ್ಕ್ರೀಸ್ ಮಾಡೋದು ಅಂತ. Right, so the decision was set up by 8th pay commission was taken at the meeting of cabinet chaired by the Prime Minister Narendra Modi, Union Minister Ashwini Vaishnaw. ಸೊ ಇವರೆಲ್ಲ ಕೂತ್ಕೊಂಡು 8th ಪೇ ಕಮಿಷನ್ ಅಲ್ಲಿ ಒಂದು ಡಿಸಿಷನ್ ತಗೊಂಡಿದ್ದಾರೆ. ದ 7th ಪೇ ಕಮಿಷನ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ 2014, ಸಬ್ಮಿಟೆಡ್ ಇಟ್ಸ್ ರಿಪೋರ್ಟ್ ಇನ್ 2015 ಆ್ಯಂಡ್ ಇಟ್ಸ್ ರೆಕಮೆಂಡೇಶನ್ ವರ್ ಇಂಪ್ಲಿಮೆಂಟೆಡ್ ಇನ್ 2016. ಸೊ 7th ಪೇ ಕಮಿಷನ್ ಆಗೋದು 2014, 10 ವರ್ಷದ ಹಿಂದೆ. ರೈಟ್, ಇವಾಗ 2025 ಬಂತು, 11 ವರ್ಷ ಆದಮೇಲೆ 8th ಪೇ ಕಮಿಷನ್ ಬಂತು. ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಯಾರು ಇರ್ತಾರಲ್ಲ ಜಾಬ್ ಒಳಗಡೆ ಅವ್ರದ್ದು ಏನಾಗಿರುತ್ತೆ, ಸ್ಯಾಲ್ರಿ ರಿವೈಸ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್, 7ನೇ ಕ್ವಶನು, ವಿತ್ ವಿಚ್ ಕಂಟ್ರಿ ಹ್ಯಾಸ್ ಇಂಡಿಯಾ ಸೈನ್ಡ್ ಅ ಡೀಲ್ ಫಾರ್ ದ ಎಕ್ಸ್ಪೋರ್ಟ್ ಆಫ್ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್? ಸೊ ಬ್ರಹ್ಮೋಸ್ ಅನ್ನೋದು ಒಂದು ವೆರಿ ಇಂಪಾರ್ಟೆಂಟ್ ಮಿಸೈಲ್ ಆಫ್ ಇಂಡಿಯನ್ ಮಿಸೈಲ್ ಅದು. ರೈಟ್, ಅದನ್ನು ಯಾರ ಜೊತೆಗೆ ನಾವು ಯಾರಿಗೆ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಸೈನ್ನ ಮಾಡಿದ್ವಿ. ವೆರಿ ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಇದು. ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಕೆಲವೊಂದು ಕ್ವಶನ್ಸ್ ಬರುವಂಥ ಚಾನ್ಸ್ ಇರುತ್ತೆ. ಯಾವ ಕಂಟ್ರಿಗೆ ನಾವು ಬ್ರಹ್ಮೋಸ್ ಮಿಸೈಲ್ಸ್ನ ಸೂಪರ್ಸಾನಿಕ್ ಮಿಸೈಲ್ಗಳನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ ಒಪ್ಪಂದ ಮಾಡ್ಕೊಂಡ್ವಿ? ಆಪ್ಷನ್ ಎ ಸ್ಪೇನ್, ಆಪ್ಷನ್ ಬಿ ಚೈನಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಇಂಡೋನೇಷಿಯಾ. ದ ಆನ್ಸರ್ ಈಸ್ ಆಪ್ಷನ್ ಡಿ ಇಂಡೋನೇಷಿಯಾ. ನೆನ್ಪಿಟ್ಕೊಡ್ರಿ, ಇಂಡಿಯಾ ಈಸ್ ಫೈನಲೈಸಿಂಗ್ $450 million ಡೀಲ್. ಮಿಲಿಯನ್ಸ್ ಅಷ್ಟೇ, ಡಾಲರ್ಸ್ ಅಲ್ಲ. $1 million, ಎಸ್, $1 million. $450 million ಡೀಲ್ ಟು ಎಕ್ಸ್ಪೋರ್ಟ್ ಬ್ರಹ್ಮೋಸ್ ಸೂಪರ್ಸೋನಿಕ್
ಕ್ರೂಸ್ ಮಿಸೈಲ್ ಇದು ಟು ಇಂಡೋನೇಷ್ಯಾ, ಮೇಕಿಂಗ್ ಇಟ್ ಟು ದ ಸೆಕೆಂಡ್ ಏಷಿಯನ್ ಕಂಟ್ರಿ ಆಫ್ಟರ್ ದ ಫಿಲಿಪೈನ್ಸ್ ಟು ಬೈ ದ ಪ್ರಿಸಿಷನ್ ಸ್ಟ್ರೈಕ್ ಮಿಸೈಲ್ ವಿತ್ 290 ಕಿಲೋಮೀಟರ್ ರೇಂಜ್. ಅಂದರೆ ಇಲ್ಲಿಂದ ನೀವು ಮಿಸೈಲ್ಗಳನ್ನ ಬಿಟ್ಟರೆ, ಬ್ರಾಹ್ಮೋಸ್ ಸೂಪರ್ಸೋನಿಕ್ ಮಿಸೈಲ್ ಬಿಟ್ಟರೆ ಅದರದ್ದು ರೇಂಜ್ ಎಷ್ಟಿರುತ್ತೆ, 290 ಕಿಲೋಮೀಟರ್ ದೂರ ಇರುವಂತಹ ಟಾರ್ಗೆಟ್ನ ಹೋಗಿ ಇಟ್ ಇಸ್ ಗೋಯಿಂಗ್ ಟು ಸ್ಟ್ರೈಕ್. ಇಟ್ ಇಸ್ ಕಾಲ್ಡ್ ಎಸ್ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್ ಅಂತ ಕರಿತೀವಿ. ಕ್ರೂಸ್ ಅಂದರೆ ಸಮುದ್ರದೊಳಗಡೆ, ಇದು ಸಮುದ್ರದೊಳಗೆ ಕ್ರೂಸ್ ಮಿಸೈಲ್ ಕರಿತೀವಿ. ಸೊ ಇಂಥ ಡೀಲ್ನ ಇಂಡೋನೇಷ್ಯಾದಿಗೆ ಸೈನ್ ಮಾಡ್ತು. ಎಷ್ಟು? $450 ಮಿಲಿಯನ್. ಫಸ್ಟು ಫಿಲಿಪೈನ್ಸ್ ನೋಡಿರ್ತೀವಿ, ಇವಾಗ ನಾವು ಇಂಡೋನೇಷ್ಯಾ ತಗೋತಾ ಇದೆ. ದ ಪ್ರಪೋಸ್ಡ್ ಡೀಲ್ ಹ್ಯಾಸ್ ಬೀನ್ in the work for the long time with Indonesia Defense Minister discussing the deal with his Indian counterpart Rajnath Singh during his visit to New Delhi in July 2020. 2020 ಸೈನ್ ಆಗಿತ್ತು, ಬಟ್ ಇವಾಗ ಅದನ್ನು ಜಾರಿಗೆ ತರ್ತಾ ಇದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಬ್ರಾಹ್ಮೋಸ್ ಮಿಸೈಲ್ಗಳನ್ನ ಯಾರಿಗೆ ಕಳಿಸ್ತಿದ್ದಾರೆ? ಇಂಡೋನೇಷ್ಯಾ ಕಳಿಸ್ತಾ ಇದ್ದಾರೆ. ಕ್ವಶನ್ ನಂಬರ್ 8, ದ ಗಾನ್ ಗೈ ಫೆಸ್ಟಿವಲ್, very important, commemorated at the end of the harvest season and it is celebrated in Manipur. Which community celebrates the Gan Gai festival with the Manipur? In the Manipur. So ಇಲ್ಲಿ ಹೇಳ್ಬಿಡ್ತಾರೆ ಗಾನ್ ಗೈ ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ? ಮಣಿಪುರ್ ಒಳಗಡೆ. ಫೈನ್, ನೋ ಇಶ್ಯೂಸ್. ಯಾರು ಸೆಲೆಬ್ರೇಟ್ ಮಾಡ್ತಾರೆ? ಆಪ್ಷನ್ ಎ ಮೇತಿ, ಆಪ್ಷನ್ ಬಿ ಕುರಿ, ಆಪ್ಷನ್ ಸಿ ಕಾಬೂಯ್ ಅಥವಾ ರಂಗೋಮಿ, ಆಪ್ಷನ್ ಡಿ ತಾಂಕುಲ್. ಯಾವ ಒಂದು ಟ್ರೈಬಲ್ ಪೀಪಲ್ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಯಾವ ಕಮ್ಯುನಿಟಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ ಗಾನ್ ಗೈನ? ದ ಆನ್ಸರ್ ಈಸ್ ಆಪ್ಷನ್ ಸಿ ಕಾಬೂಯ್ ಅಥವಾ ರಾಂಗ್ಮೆ ನಾಗ ಇವ್ರು ಸೆಲೆಬ್ರೇಟ್ ಮಾಡ್ತಾರೆ. ಯಾವುದು? ಗಾನ್ ಗೈನ. ರೈಟ್. ಕ್ವಶನ್ ನಂಬರ್ 9, ಇನ್ ವಿಚ್ ಇವೆಂಟ್ ಈಸ್ ಸಂಸ್ಕೃತ್ ಕಾ ಮಹಾಕುಂಭ್ ಹೆಲ್ಡ್ ಫ್ರಮ್ ಜನವರಿ 16 to February 2024? ಹೆಸರೊಳಗಡೆ ಇದೆ, ಮಹಾಕುಂಭ್ ಅಂತ ಹೆಸರೊಳಗಡೆ ಇದೆ, ನೋಡ್ಕೊಡ್ರಿ. ಆಪ್ಷನ್ ಎ ದಿವಾಲಿ ಮೇಳ, ಆಪ್ಷನ್ ಬಿ ಹೋಲಿ ಫೆಸ್ಟಿವಲ್, ಆಪ್ಷನ್ ಸಿ ಮಹಾಕುಂಭ ಮೇಳ, ಆಪ್ಷನ್ ಡಿ ರಿಪಬ್ಲಿಕ್ ಡೇ ಪರೇಡ್. ಸೊ ದ ಆನ್ಸರ್ ಈಸ್ ಆಪ್ಷನ್ ಸಿ ಮಹಾಕುಂಭ ಮೇಳ. ಸೊ ಸುಮಾರು 144 ವರ್ಷಕ್ಕೊಂದ್ಸಲ ಮಹಾಕುಂಭ ಮೇಳ ಆಗುತ್ತೆ. ನಾವು ಇಟ್ ಇಸ್ ಹ್ಯಾಪನಿಂಗ್. ನಾವು ಅದರಲ್ಲಿ ಇದ್ದೇವೆ ಅಂದರೆ ಲೈಕ್ ವಿ ಆರ್ ಲಕ್ಕಿ. 144 ವರ್ಷಕ್ಕೊಮ್ಮೆ ಮಹಾಕುಂಭ ಮೇಳ ಆಗುತ್ತೆ. ಸೊ ನಾಗಾಸಾಧು, ಅಘೋರಿಗಳು, ಎವ್ರಿಬಡಿ. ಸೊ ಈ ಒಂದು ಎಸ್ಟಿಮೇಷನ್ ಪ್ರಕಾರ ಇವಾಗ ಹೋಗ್ತಿರೋದು 1-2 ಕೋಟಿ ಜನ ಹೋಗ್ತಿದ್ದಾರೆ ಪ್ರಯಾಗ್ರಾಜ್ಗೆ. 1-2 ಕೋಟಿ ಪರ್ ಡೇ. ಎಕ್ಸ್ಪೆಕ್ಟೆಡ್ ಫೆಬ್ರವರಿ 24ಕ್ಕೆ ಎಕ್ಸ್ಪೆಕ್ಟೆಡ್ ಬಂದ್ಬಿಟ್ಟು 5-6 ಕೋಟಿ ಜನ ಅಟ್ ಎ ಟೈಮ್ ಹೋಗ್ತಾರೆ. ಒಂದು ದಿನಕ್ಕೆ ಹೋಗ್ತಾರೆ 5-6 ಕೋಟಿ. ಜಸ್ಟ್ ಇಮ್ಯಾಜಿನ್ ದ ವೈಡ್ ರೇಂಜ್, ಹೆಂಗೆ ಅದನ್ನ ಅರೇಂಜ್ಮೆಂಟ್ ಮಾಡಿರಬೇಕು. ಇಟ್ ಈಸ್ ನಾಟ್ ದ್ಯಾಟ್ ಸಿಂಪಲ್ ಗೈಸ್. ಅಷ್ಟು ಸಿಂಪಲ್. ನಮ್ಮ ಮನೆಗೆ ಒಂದು 10 ಜನ ಬರ್ತಾರೆ, ನಾವು ಅದನ್ನ ಅರೇಂಜ್ಮೆಂಟ್ ಮಾಡೋಕೆ 2 ದಿನದಿಂದ ಮಾಡ್ತಿರ್ತೀವಿ. 5-6 ಕೋಟಿ ಒಂದು ಸಿಟಿ ಒಳಗೆ, ಒಂದು ಪ್ರಯಾಗ್ರಾಜ್ ಒಳಗೆ ಹೋಗ್ತಾರೆ ಅಂದರೆ ಇಮ್ಯಾಜಿನ್ ಅದು ಅರೇಂಜ್ಮೆಂಟ್ಸ್ ಯಾವ ರೀತಿ ಮಾಡಿರಬೇಕು. ಇಟ್ಸ್ ಅನ್ಇಮ್ಯಾಜಿನೇಬಲ್. ಆ ಪವರ್ ಇರುತ್ತಲ್ಲಿ, ಅನ್ಇಮ್ಯಾಜಿನೇಬಲ್. ಸೊ ಮಹಾಕುಂಭ ಮೇಳದಲ್ಲಿ ಏನು ಮಾಡ್ತಾರೆ? ಈ ಒಂದು ಸಂಸ್ಕೃತ ಮಹಾಕುಂಭ್ ಅನ್ನೋ ಒಂದು ಇವೆಂಟ್ನ ಹೇಳಿ ಮಾಡಿದ್ದಾರೆ. ವೆರಿ ಇಂಪಾರ್ಟೆಂಟ್. ಸಂಸ್ಕೃತ ಮಹಾಕುಂಭ ಇಸ್ ಅ ಗ್ರ್ಯಾಂಡ್ ಕಲ್ಚರಲ್ ಫೆಸ್ಟಿವಲ್ ಹೆಲ್ಡ್ ಡ್ಯೂರಿಂಗ್ ಮಹಾಕುಂಭ ಮೇಳ ಫ್ರಮ್ ಜನವರಿ 16 to February 24, 2025. ಸೊ ಜನವರಿ 14ಕ್ಕೆ ಸ್ಟಾರ್ಟ್ ಆಗಿ ಫೆಬ್ರವರಿ 24ವರೆಗೂ ಈ ಸಂಸ್ಕೃತ ಮಹಾಕುಂಭ ಅಂತ ನಡೆಸ್ತಾರೆ. ಸಾಯಂಕಾಲ ಸ್ಟಾರ್ಟ್ ಆಗುತ್ತೆ ಇದು. ಇಟ್ಸ್ ಗೋಡ್ ಹೆಲ್ಡ್ ಇನ್ ಈವ್ನಿಂಗ್. ಕ್ವೆಶ್ಚನ್ ನಂಬರ್ 10, ದ ಸೆಕೆಂಡ್ ICC Under 19 Women's 2020 World Cup 2025 is being organized by the International Cricket Council in which country? ICC ಇವಾಗ BCCI ಬಗ್ಗೆ ಲಾಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ನೋಡಿದ್ದೀವಿ. ICC ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್ Under-19 Women's 2020 ವರ್ಲ್ಡ್ ಕಪ್ನ ಇದು ಸೆಕೆಂಡ್ ಟೈಮ್ ಎಲ್ಲಿ ನಡೆಸ್ತಾರೆ? ಯಾವ ಕಂಟ್ರಿಲಿ? ಆಪ್ಷನ್ ಎ ಮಲೇಷಿಯಾ, ಆಪ್ಷನ್ ಬಿ ಇಂಡೋನೇಷ್ಯಾ, ಆಪ್ಷನ್ ಸಿ ನೇಪಾಲ್, ಆಪ್ಷನ್ ಡಿ ಭೂತಾನ್. ಯಾವ ಕಂಟ್ರಿದಲ್ಲಿ? ಆನ್ಸರ್ ಈಸ್ ಆಪ್ಷನ್ ಎ ಮಲೇಷ್ಯಾದಲ್ಲಿ ಇದನ್ನ ಆರ್ಗನೈಸ್ ಮಾಡ್ತಿದ್ದಾರೆ. ದ ಸೆಕೆಂಡ್ ICC Under-19 2020 ವರ್ಲ್ಡ್ ಕಪ್ ಈಸ್ ಬಿಂಗ್ ಆರ್ಗನೈಸ್ಡ್ ಬೈ ದ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಇನ್ ಮಲೇಷಿಯಾ ಫ್ರಮ್ 18th January to 2nd February 2025. 18 ಜನವರಿ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ, 3 ದಿನ ಆಯ್ತು ಇವಾಗ. Under-19 Women's 2020 World Cup. Indian team won the inaugural ICC Under-19 Women's 2020 World Cup 2023 under Shefali Verma's captaincy by defeating England in the final at ಸೌತ್ ಆಫ್ರಿಕಾದಲ್ಲಿ ಗೆದ್ರು. ಫಸ್ಟ್ ICC Under-19 2020 ವುಮೆನ್ಸ್ ವರ್ಲ್ಡ್ ಕಪ್ನ ಇಂಡಿಯಾನ ಗೆದ್ದಿದ್ರು. ಯಾರ ವಿರುದ್ಧ? ಇಂಗ್ಲೆಂಡ್ ವಿರುದ್ಧ. ಈ ಸಲ ಸೆಕೆಂಡ್ ಆವೃತ್ತಿ ನಡೆಸ್ತಾ ಇದ್ದಾರೆ ICC ದವರು. ಎಲ್ಲಿ? ಮಲೇಷಿಯಾದಲ್ಲಿ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಬಗ್ಗೆ ನೋಡ್ರಿ, ಇಲ್ಲಿ ಹೆಡ್ ಕ್ವಾರ್ಟರ್ಸ್ ಬಂದ್ಬಿಟ್ಟು ದುಬೈ ಒಳಗಡೆ ಯುನೈಟೆಡ್ ಅರಬ್ ಎಮಿರೇಟ್ಸ್, ದುಬೈ ಒಳಗಡೆ ಇದೆ ICC. ನೆಕ್ಸ್ಟ್ ಚೇರ್ಮನ್ ಬಂದ್ಬಿಟ್ಟು ಜೈಶಾ. ಸೊ ಹಿಂದೆ BCCI ಚೇರ್ಮನ್ ಆಗಿದ್ರು, ಇವಾಗ ICC ಚೇರ್ಮನ್ ಆದರು ಜೈಶಾ. ರೈಟ್. ಸಿ BCCI ಇಸ್ ದ ಮೋಸ್ಟ್ ಪವರ್ಫುಲ್ ಬೋರ್ಡ್, ಕ್ರಿಕೆಟ್ ಬೋರ್ಡ್ ಇನ್ ದ ಎಂಟೈರ್ ವರ್ಲ್ಡ್ ಅಲ್ಲೇ BCCI ಇಸ್ ದ ಮೋಸ್ಟ್ ಪವರ್ಫುಲ್. ರೈಟ್. ಸೊ ಆ ರೀತಿ ICC
ಈಸ್ ಕ್ರಿಕೆಟ್ ಬೋರ್ಡ್ ವಿಚ್ ಇಸ್ ಗೋಯಿಂಗ್ ಟು ಆರ್ಗನೈಸ್ ದ ಎಂಟೈರ್ ICC ನಡೆಯುವಂಥ ಎಲ್ಲ ಟೂರ್ನಮೆಂಟ್ಗಳನ್ನ ಆರ್ಗನೈಸ್ ಮಾಡೋದು, ವರ್ಲ್ಡಲ್ಲಿ ನಡೆಯುವಂಥ ಎಲ್ಲ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ICCದವರು. ಸೊ ಅವರು ಅಂಡರ್-19 ವುಮೆನ್ 2020 ವರ್ಲ್ಡ್ ಕಪ್ನ ಎಲ್ಲಿ ನಡೆಸ್ತಾರೆ? ಮಲೇಷ್ಯಾದಲ್ಲಿ ನಡೆಸ್ತಾ ಇದ್ದಾರೆ. ಲಾಸ್ಟ್ ಕ್ವಶನ್ ಫಾರ್ ದ ಡೇ, ಇನ್ ವಿಚ್ ಸ್ಟೇಟ್ ದ ಕ್ಯಾಟಲ್ ಫೆಸ್ಟಿವಲ್ ಕನುಮಾ ಈಸ್ ಸೆಲೆಬ್ರೇಟೆಡ್ ಇನ್ ಜನವರಿ 2021? ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕಲ್ಚರಲ್ ಇವೆಂಟ್ಸ್ ಮತ್ತು ಸೋಷಿಯಲ್ ಇವೆಂಟ್ಸ್ ಅಂತ ಬರುತ್ತಪ್ಪಿ, ಅದರೊಳಗೆ ಕೇಳ್ತಾರೆ ನಿಮಗೆ ಫೆಸ್ಟಿವಲ್ಸ್, ಇವೆಂಟ್ಸ್, ಡ್ಯಾನ್ಸ್ ಫಾರ್ಮ್ಸ್ ಕೇಳ್ತಾರೆ ನಿಮಗೆ. ಸೊ ಕ್ಯಾಟಲ್ ಫೆಸ್ಟಿವಲ್ ಆದಂತಹ ಕನುಮಾ ಯಾವ ಸ್ಟೇಟು ಸೆಲೆಬ್ರೇಟ್ ಮಾಡ್ತಾರೆ? ಕರ್ನಾಟಕ, ತೆಲಂಗಾಣ, ಒಡಿಶಾ, ಬಿಹಾರ್. ದ ಆನ್ಸರ್ ಈಸ್ ಆಪ್ಷನ್ ಬಿ, ತೆಲಂಗಾಣ. ತೆಲಂಗಾಣದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ತೆಲಂಗಾಣದ ಇನ್ನೊಂದು ಫೆಸ್ಟಿವಲ್ ಬತ್ತುಕಮ್ಮ ಅಂತ ಬರುತ್ತೆ, ಬೋನಾಲು ಅಂತ ಬರುತ್ತೆ. ಸೊ ದೀಸ್ ಆರ್ ದ ಟ್ರೆಡಿಷನಲ್ ಫೆಸ್ಟಿವಲ್ಸ್ ಆಫ್ ಲೋಕಲ್ ಏರಿಯಾ. ಈ ರೀತಿ ನಿಮಗೆ ಯಾವ ಈಗ ಲೋಹರಿ ಯಾವ ಸ್ಟೇಟಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ? ನಾಂಗೈನ್ ಕ್ರೋಮ್ ಯಾವ ಸ್ಟೇಟು ಸೆಲೆಬ್ರೇಟ್ ಮಾಡ್ತಾರೆ? ಈ ರೀತಿ ಕ್ವಶನ್ಸ್ ಬರ್ತಿರ್ತವೆ, ನೆನ್ಪಿಡ್ಕೋಬೇಕು ಅವನ್ನೆಲ್ಲ. ಸೊ ಕನುಮಾ ಅನ್ನೋ ಒಂದು ಕ್ಯಾಟಲ್ ಫೆಸ್ಟಿವಲ್ನ ತೆಲಂಗಾಣದಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ದ ಜನವರಿ 2025 ತೆಲಂಗಾಣ ಪೀಪಲ್ ಸೆಲೆಬ್ರೇಟೆಡ್ ಕನುಮಾ, ದ ಫೆಸ್ಟಿವಲ್ ಆಫ್ ಕ್ಯಾಟಲ್, ಆನ್ ದ 3rd day ಆಫ್ ಸಂಕ್ರಾಂತಿ ಫೆಸ್ಟಿವಲ್. ದಿಸ್ ಫೆಸ್ಟಿವಲ್ ಇಸ್ ಆಲ್ಸೋ ಸೆಲೆಬ್ರೇಟೆಡ್ ಇನ್ ಆಂಧ್ರ ಪ್ರದೇಶ್, ಬಿಕಾಸ್ ತೆಲಂಗಾಣ ಆಂಧ್ರ ಪ್ರದೇಶ್ ಸೇರಿತ್ತು. ಸೊ ಅದಾದಮೇಲೆ ಅದು ಬೇರ್ಪಡಾಯಿತು. ಸೊ ಆಂಧ್ರದಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಮೋಸ್ಟ್ಲಿ ತೆಲಂಗಾಣದಲ್ಲಿ ಜಾಸ್ತಿ ಸೆಲೆಬ್ರೇಟ್ ಮಾಡ್ತಾರೆ 3 days ಆಫ್ಟರ್ ಸಂಕ್ರಾಂತಿ. ದ ಕನುಮಾ ಫೆಸ್ಟಿವಲ್ ಇಸ್ ಮೋಸ್ಟ್ಲಿ ಡೆಡಿಕೇಟ್ ಟು ದ ವರ್ಷಿಪ್ ಆಫ್ ಕ್ಯಾಟಲ್, ಅಂದರೆ ಹಸುಗಳನ್ನು ಪೂಜೆ ಮಾಡೋದು, ಕ್ಯಾಟಲ್ ವರ್ಷಿಪ್ ಅಂತ ಕರೀತೇವೆ. ಯೂಶಲಿ ದಿಸ್ ಹಾರ್ವೆಸ್ಟ್ ಫೆಸ್ಟಿವಲ್ ಫಾಲ್ಸ್ ಆನ್ 3rd day ಆಫ್ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿಯಾಗಿ 3ನೇ ದಿನಕ್ಕೆ ಒಂದು ಕನುಮಾ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡ್ತಾರೆ. ಆನ್ ದಿಸ್ ಒಕೇಶನ್ ವಿಲೇಜರ್ಸ್ ವರ್ಷಿಪ್ ಕ್ಯಾಟಲ್ ಆ್ಯಂಡ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್. ನಾವು ಹೆಂಗೆ ಇವಾಗ ಆಯುಧ ಪೂಜೆ ಬಂದಾಗ ಎಲ್ಲ ಆಯುಧಗಳನ್ನ ಪೂಜೆ ಮಾಡ್ತೀವಿ, ಅದೇ ರೀತಿ ಕನುಮಾ ಫೆಸ್ಟಿವಲ್ ಒಳಗಡೆ ಏನು ಮಾಡ್ತಾರೆ? ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಮತ್ತು ಯಾವುದು ಹಸುಗಳನ್ನು ಪೂಜೆ ಮಾಡೋದು. ನಮ್ದು ಕರ್ನಾಟಕದಲ್ಲೂ ಶೀಗಿ ಹುಣ್ಣಿಮೆ ಅಂತ ಅನಿಸುತ್ತೆ. ಶೀಗಿ ಹುಣ್ಣಿಮೆದಲ್ಲಿ ನಾವೇನು ಮಾಡ್ತೀವಿ? ಎತ್ತುಗಳಿಗೆ ಅಥವಾ ಹಸುಗಳಿಗೆ ಏನು ಮಾಡ್ತೀವಿ? ಅಲಂಕಾರ ಮಾಡಿ ದಟ್ ಊಟ ಮಾಡ್ತೀವಿ ನಾವು, ರೈಟ್? ಸೊ ಆ ರೀತಿ ಅಲ್ಲೊಂದು ಟ್ರೆಡಿಷನ್ ಇದೆ ತೆಲಂಗಾಣ ಕನುಮಾ ಫೆಸ್ಟಿವಲ್. ಇಲ್ಲಿ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ ಮತ್ತು ಕ್ಯಾಟಲ್ಗಳನ್ನ ಪೂಜೆ ಮಾಡ್ತಾರೆ, ಹಸುಗಳನ್ನ ಪೂಜೆ ಮಾಡ್ತಾರೆ, ರೈಟ್? ಫೈನ್. ಸೊ ದೀಸ್ ಅಬೌಟ್ ದ 17th ಜನವರಿ, 17ನೇ ಜನವರಿದು ಕರೆಂಟ್ ಅಫೇರ್ಸ್ ಇದು. ಸೊ ಐ ಹೋಪ್ 11 ಕ್ವಶನ್ ನಿಮಗೆ ಐ ರಿಯಲಿ ಫೀಲ್ ಲೈಕ್ ಯು ಸ್ಯಾಟಿಸ್ಫೈಡ್. ಅರ್ಥ ಆಯ್ತು ಅನ್ಕೋತೀನಿ ನಾನು. ಸೊ ಇದೇ ರೀತಿ ನಿಮಗೆ ಡೈಲಿ ಕರೆಂಟ್ ಅಫೇರ್ಸ್ ಆಗಿರಲಿ, ವೀಕ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ಸ್ ಆಗಿರಲಿ, PGCET ರಿಲೇಟೆಡ್ ಎಲ್ಲ ನೋಟ್ಸು, ಮೆಟೀರಿಯಲ್ಸು, ಕ್ಲಾಸಸ್ಸು, ಎವ್ರಿಥಿಂಗ್ ಈಸ್ ಅಂಡರ್ ಒನ್ ಪ್ಲ್ಯಾಟ್ಫಾರ್ಮ್, ದ್ಯಾಟ್ ಈಸ್ ಧ್ರುವಿಕಾ ಅಕಾಡೆಮಿ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ I don't want to talk about other platform, but Dhruvika Academy ಒಳಗಡೆ you will get entire thing, everything you will get: live classes, recorded classes, study material, doubt clearing session, mock test, all Karnataka ranking test, daily test, weekly test, current affairs magazines, study material, everything you will get under one platform, that is Dhruvika Academy. ಆದಷ್ಟು ಬೇಗ ಏನು ಮಾಡಬೇಕು? ಡೌನ್ಲೋಡ್ ಮಾಡ್ಕೊಡ್ರಿ ಧ್ರುವಿಕಾ ಅಕಾಡೆಮಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ 6361949484. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಈಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಪಿನ್ ಆಗಿದೆ, ಡಿಸ್ಕ್ರಿಪ್ಷನ್ ಇದೆ ಅಥವಾ ಕಮೆಂಟ್ ಸೆಕ್ಷನ್ ಇದೆ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಅದನ್ನು. ಸೊ ದೆನ್ ದೇ ಆಲ್ಸೋ ಗೆಟ್ ಟು ನೋ. ಈ ತುಂಬ ಜನ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಿದ್ದಾರೆ. ಸೊ ಇವೆಷ್ಟು ಇಂಟ್ರೆಸ್ಟ್ ಕೊಟ್ಟು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾರೆ, ಡೆಫಿನೆಟ್ಲಿ ನೋ ಪವರ್ ಆನ್ ದ ಅರ್ತ್ ಇಸ್ ಗೋಯಿಂಗ್ ಟು ಸ್ಟಾಪ್ ಯು ಫ್ರಮ್ ಗೆಟಿಂಗ್ ದ ಗ್ರೇಟ್ ರ್ಯಾಂಕಿಂಗ್ ಇನ್ PGCET, MBA ಮತ್ತು MCA ಎಕ್ಸಾಮಿನೇಷನ್ ಒಳಗಡೆ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ಸೊ ಇದು 17ನೇ ತಾರೀಕಿದ್ದು. ನಾಳೆ ನಿಮಗೆ 18, 19 2 ದಿನ ಕರೆಂಟ್ ಅಫೇರ್ಸ್ ಇರುತ್ತೆ. 18, 19 ಬಿಕಾಸ್ ಇವತ್ತು 21 ಆಗಿರೋದ್ರಿಂದ ವಿ ನೀಡ್ ಟು ಲೈಕ್ ಅಪ್ಡೇಟೆಡ್ ಇರಬೇಕಲ್ಲ, ಅದಕ್ಕೆ ನಾಳೆ 18, 19 ತಾರೀಕು ಮಾಡ್ತೀನಿ. ನಾಡಿದ್ದು 20, 21, ಅದಾದಮೇಲೆ 21, 22, 23 ಈ ರೀತಿ ಲೆಟ್ಸ್ ಸೆಟ್ ಮಾಡೋಣ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಯಾರು ಜಾಯ್ನ್ ಆಗಬೇಕಪ್ಪಿ ಆದಷ್ಟು ಬೇಗ ಏನು ಮಾಡಬೇಕು? ಡೌನ್ಲೋಡ್ ಮಾಡಿಕೊಡ್ರಿ ಅಪ್ಲಿಕೇಶನ್ನ ಪ್ಲೇಸ್ಟೋರಿಂದ ಆ್ಯಂಡ್ ಜಾಯ್ನ್ ಆಗಿರಿ ಆದಷ್ಟು ಬೇಗ, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್ ದ ಕ್ಲಾಸ್. ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಿಪರೇಷನ್, ರೈಟ್? ಸೊ ಗಾಡ್ ಬ್ಲೆಸ್ ಯು, ಬಾಯ್, ಗುಡ್ ನೈಟ್.